ಹಾಯ್ ಎಲ್ಲ ನಮಸ್ಕಾರ, ನಾನು ನಿಮ್ಮ ಪ್ರೀತಿಯ ಸರ್ಜ ಕನ್ನಡಿಗ. ಇವತ್ತು ನಾವು ಚಿಕ್ಕಟ್ಟಿ ಕಡೆಯಿಂದ ನಮ್ಮ ಹತ್ತನೇ ಊರ ಕಡೆ ಹೊಂಟಿವಿ. ಯಾಕಪ್ಪ ಹೊಂಟಿವಿ ಅಂದ್ರೆ ನಮ್ಮ ಗೊಂಜಾಳಕ್ಕೆ ಚೂರು ಹುಳು ಆಗಿಬಿಟ್ಟವಂತ ಔಷಧ ತರಕ್ಕೆ ಹೊಂಟಿವಿ. ಹಂಗೆ ನಮ್ಮ ಕುಮಾರ ಹಳ್ಯಾನು ಕರ್ಕೊಂಡು ಬಿಟ್ಟೀನಿ. ಅವ್ರ ಅಣ್ಣಗೇನು ಫೋನ್ ತೊಗೋಬೇಕಂತೆ, ಒಂದು 25 ಸಾವಿರದ್ದು ಅದು ತರಕ್ಕೆ ಹೊಂಟಿವಿ. ಅಣ್ಣಗಳು ಜೋರೈತೆ ಅವ್ರದ್ದಂತ್ರೂ. ಅಡ್ಡ ಹಾಕೊಂಡು ಬರ್ತಾರೆ, ಯಾರ ಗಾಡಿ ಬಂದರೆ ಸ್ಟೇಟ್ ಮಾಡ್ಕೊಂಡು ಹೋಗೋರು. ಅಲ್ಲೇ ನಮ್ಮ ಹೊಲದ ಬಾಜಿಕನವ್ರು ಅವರು. ಇದು ನಾವು ಒಳಗಡೆಯಿಂದ ಹೋಗ್ತಾ ಇದ್ದೀವಿ. ಇವಾಗ ಇನ್ನೂ ಇಲ್ಲಿಂದ 4 ಕಿಲೋಮೀಟ್ರ್ ಹೋಗ್ಬೇಕು ನಮ್ಮ ಊರಿಗೆ. ಅತನಿಗೆ ನಮ್ಮೂರು ಇದೆ, ಅತನಿಗೆ ಸಿಟಿ ಕಡೆ ಹೋಗ್ತಾಯಿದ್ವಿ. ಅದು ನಮ್ಮೂರೇ ನೋಡ್ರಿ. ಎಲ್ಲ ಮುಂಚೆ ಒಂದು 10-15 ವರ್ಷ ಏನೂ ಇರಲಿಲ್ಲ ಇಲ್ಲಿ, ಬರೀ ಗುಡ್ಡ ಇತ್ತು. ಇವಾಗ ನೋಡ್ರಿ ಕಬ್ಬು, ದ್ರಾಕ್ಷಿ ಎಲ್ಲ ಹಚ್ಬಿಟ್ಟವ್ರೆ. ವೆದರ್ ಮಾತ್ರ ಚೇಂಜ್ ಆಗಿಬಿಟ್ಟೈತೆ. ಇವತ್ತು ಯಾಕೋ ಮಳೆ ಬಂದರೂ ಬರ್ಬೋದು, ಜೋರಾಗಿ ಬಂದರೆ ಏನೋ ಚಿಟಿ ಬರಬಾರ್ದು. ಆ ಮೆಕ್ಕೆಜೋಳಕ್ಕೆ ಹುಳ ಹತ್ಬಿಡ್ತವೆ. ಚಿಟಿ ಹತ್ಬಿಟ್ರೆ ಜೋರಾಗಿ ಬಂದುಬಿಟ್ಟು ಹೋದರೆ ಏನೋ ಅನಿಸಲ್ಲ. ಹೆಂಗೋ ನೀರು ಹರಿದಾಡ್ಬಿಡುತ್ತೆ. ಆ ಸಣ್ಣ ಹಳಿಗೆ ಅದು ಇದನ್ನಿರುತ್ತಲ್ಲ, ಅದು ಮೊಳಕೆ, ಅದ್ರೊಳಗಡೆ ನೀರು ಹೋಗಬಾರ್ದು. ಸಣ್ಣಗೆ ಬಂದರೆ ಇದನ್ನಾಗಿಬಿಡುತ್ತೆ ಮಳೆಗೆ ಹುಳ. ಅದ್ರ ಮೇಲೆ ಆಗಿಬಿಟ್ಟೈತಲ್ಲ ಚೂರು. ಅದಕ್ಕೆ ಇವಾಗ ಒಂದು 20 ಟ್ಯಾಂಕು ಪಂಪದು ಔಷಧ ಹೊಡಿಬೇಕು. ಅದಕ್ಕೆ ತರಬೇಕು. ಎಷ್ಟು ರೂಪಾಯಿ ಆಗುತ್ತೋ ಗೊತ್ತಿಲ್ಲ ಅದ್ರ ಕಿಡಿದು. ನೋಡೋಣ, ಒಂದು 2,000 ರೂಪಾಯಿ ಆಗ್ಬೋದು ಅನ್ಕೋತೀನಿ ಅದ್ರದ್ದು ದುಡ್ಡು. ಮೊದಲೇ ಕಾಸಿಲ್ಲ, ನಮ್ಮ ತಮ್ಮನೇ ಕೊಡ್ತಾ ಇರೋದು ಅದಕ್ಕೂ ಎಲ್ಲದಕ್ಕೂ. ಅದಕ್ಕೆ ಮುಂದೆ ನಾವು ಕೊಡೋದು ಅವ್ನಿಗೆ ಅಷ್ಟೇ. ಏನು ಗೊತ್ತಾ, ರೈತಂದು ಕಷ್ಟ ಏನಂದರೆ ಹೊಲದ ದುಡ್ಡು ಹೊಲಕ್ಕೆ ಹಾಕಬೇಕಾಗುತ್ತೆ ಅಷ್ಟೇ. ಏನು ಚೂರು ಉಳಿತಾಯ ಆಗುತ್ತೆ ನೋಡಿ. ಇಲ್ಲೆಲ್ಲ ರಕ್ಷಣೆ ನಿಮ್ಗೆ ಹೆಂಗೆ ಅನಿಸುತ್ತೆ? ಆದರೆ ಬೆಸ್ಟ್ ಕೆಲಸ ರೈತನ ಕೆಲಸನೇ ನೋಡಿ. ಆರಾಮಾಗಿ ಸ್ವಂತ ದುಡಿಮೆ, ಸ್ವಂತದ್ದು ಎಲ್ಲ ಫುಲ್ಲು. ಏನು ಬೇಕಾದ ಬೆಳೆ ಹಾಕು, ಬಿಡ್ತಿದ್ರೆ ಬಿಡು, ಆ ಥರ. ಇವಾಗ ಜಾಸ್ತಿ ಜನ ಕಬ್ಬು, ದ್ರಾಕ್ಷಿನೇ ಬೆಳಿತಾವ್ರೆ ನೋಡ್ರಿ. ಇದು ಕಬ್ಬು ಹೆಂಗೈತೆ, ಸಕ್ಕದಾಗೈತೆ ಕಬ್ಬು. ಇಲ್ಲಿ ಒಂದು 40-50 ಎಕರೆ ಇರೋದು ನಮ್ಮ ಲಕ್ಷ್ಮಣ ಸೋದಿಯವ್ರದ್ದು. ಸರಿಯಾಗಿ ಮಾಡ್ಕೊಂಡು ಬಿಟ್ಟವ್ರೆ ಮಾತ್ರ ಹೊಲ. ಅದೈತೆ ಹಾಳು ಕಾಣ್ತಲ್ಲ, ಸೋಲಾರು ಗಿಲಾರು ಲೈಟಿಂಗು ಎಲ್ಲ ಫುಲ್ಲು ಲಕ್ಷ್ಮಣ ಸೋದಿಯವರೆಲ್ಲ. ಮತ್ತು ಸೋಲಾರ್ ಗಿಲಾರ್ ಎಲ್ಲ ಫುಲ್ ಪ್ಲಾಂಟ್ ಮಾಡಿಬಿಟ್ಟಾರೆ. ಮುಂಚೆ ರೋಡ್ ಗೈಸು ಈ ಥರ ಇಲ್ಲಾಗಿತ್ತು, ಸ್ಟೇಟು ಹಿಂಗೆ ಹೋಗಿ ಹಿಂಗೆ ಬರಬೇಕಾಗಿತ್ತು. ಇವಾಗ ಹಿಂಗೆ ಇಲ್ಲ ನೋಡಿ, ಡೈರೆಕ್ಟೇ ಮಾಡ್ಕೊಂಡ್ಬಿಟ್ಟಾರೆ. ಇಲ್ಲೇ ನೋಡಿ ಅವ್ರ ಹೊಲ ಎಲ್ಲ ಕಾಣ್ಬಿಡೋದು ಲಕ್ಷ್ಮಣ ಸೋದಿಯವ್ರದ್ದು. ಅವ್ರ ಮನೆ ಬಿಟ್ಟು ಒಂದು 4-5 ಕಿಲೋಮೀಟ್ರ್ ಆಗಿಬಿಡುತ್ತೆ. ಇವಾಗ ಅವ್ರು ಹೊಸ ಮನೆ ಕಟ್ತವ್ರೆ. ಆ ಸೈಡ್ ತಂಗಡಿಶನ್ ರೋಡ್ ಅಂತೈತೆ, ಅಲ್ಲಿ ಮಾಡ್ತವ್ರೆ. ಅವ್ರದ್ದೇ ಮನೆ ಅಂತ ನನಗೇನು ಗೊತ್ತಿಲ್ಲ. ಯಾರೋ ಹಿಂಗೆ ಹೇಳಿರೋರು ನಾನು ಹೇಳ್ತಾ ಇರೋದು. ಬನ್ನಿ ನಾವು ಇವಾಗ ಊರಲ್ಲಿ ಹೋಗ್ಬಿಟ್ಟು ಯಾವ್ದು ಫೋನ್ ತೊಗೊಳಕ್ಕಾಗುತ್ತೋ ಏನೋ, ಗೊಬ್ಬರ ತೊಗೋತೀವಿ ಗೊತ್ತಿಲ್ಲ. ಫಸ್ಟಿಗೆ ಹೋಗೋಣ ಗೈಸ್. ಇವಾಗ ನಮ್ಮ ಊರು ಪೇಟೆಗೆ ಬಂದಿವಿ. ಮೊಬೈಲು ಮತ್ತು ಗೊಬ್ಬರ ತೊಗೊಳಕತ್ತ. ಗೊಬ್ಬರ ಆ ಸೈಡ್ ಐತಿ. ಫಸ್ಟ್ ಮೊಬೈಲ್ ನೋಡ್ಕೊಂಡು ಹೋಗೋಣಂತೆ ಪೇಟೆಗೆ ಹೊಂಟಿವಿ. ನಮ್ಮೂರು ಪೇಟೆ ಅಂಬೇಡ್ಕರ್ ಸರ್ಕಲ್ ಹಿಡಿದು ಕೆಳಗೆ. ಓಹೋ, ಅಣ್ಣಗಳು ಏನು ಒಬ್ಬರು ಇಂಡಿಕೇಟ್ರ್ ಹಾಕಲ್ಲ, ಏನಿಲ್ಲ, ಹಂಗೆ ಹೊಡಿತಾರೆ ಒಟ್ಟು. ಇಲ್ಲಂದ್ರೂ ಏನ್ರಂದ್ರೆ ನಾವು ನಡಿ ಬೈದ ಬಿಡ್ತಾರೆ ನೋಡ್ರಿ. ಇವ್ರು ನಡ್ಬರ್ಕ ನಡ್ಕೊತ ಹೋಗ್ತಾರೆ. ಅವ್ರು ನೋಡಿದ್ರೂ ದಂಡಿಗೆ ಸರಿಯಾಗಿಲ್ಲ. ಫುಟ್ಪಾತ್ ಮ್ಯಾಗ ಇದನ್ನು ಅಂಗಡಿಗಳ ನಡ್ಕೊಂಡು ಹೋಗೋಕ್ಕೆ ಇಲ್ಲಿ ಏನು ಇದನ್ನೇ ಇಲ್ಲ ನೋಡ್ರಲ್ಲ. ಎಲ್ಲ ಕಡೆ ರೋಡ್ ಸೈಡ್ ಫುಟ್ಪಾತ್ ಮ್ಯಾಗ ಜನ ಎಲ್ಲಿ ನಡ್ಕೊಂಡು ಹೋಗ್ಬೇಕು, ಮತ್ತು ಗಾಡಿಗಳು ಎಲ್ಲಿ ಹೋಗ್ಬೇಕು ಹೇಳ್ರಿ ಗೈಸ್. ನಮ್ಮೂರ ಪರಿಸ್ಥಿತಿ ಇದು. ಎಂದು ಸುಧಾರಣೆ ಆಗ್ತೈತೆ ಯಾರಿಗೆ ಗೊತ್ತು. ಎಲ್ಲ ಫುಟ್ಪಾತ್ ಮ್ಯಾಗ ಇರೋದೆಲ್ಲ ಪಕ್ಕ ವ್ಯಾಪಾರ ಮಾಡ್ತಾರೆ. ಮತ್ತು ಇದ್ರ ಕಡೆ ಮಂದೆಲ್ಲ ನಡ್ಕೊತ ಹೋಗೋರೆಲ್ಲ ಪಕ್ಕ ಇದ್ರ ಕಡೆ ರೋಡ್ ಮ್ಯಾಗ ನಡ್ಕೊತ ಹೋಗ್ತಾರೆ. ಗಾಡಿಗಳು ತಲೆ ಮ್ಯಾಗ ಇಟ್ಕೊಂಡು ಹೋಗ್ಬೇಕು ನಾವು. ಏನು ಮಾಡ್ತೀರಿ ಬರ್ರಿ. ನಮ್ಮ ಮೊಬೈಲ್ ಶಾಪ ಯಾವ ಅಂಗಡಿಯಾಗ ಹೋಗೋದೈತೆ ಕುಮಾರ? ಹಾಂ, ಮತ್ತು ನಿನ್ನೆಲ್ಲಿ ಹೋಗಿರಿ? ಅಲ್ಲೇ ಬನ್ನಿ ಗೈಸ್. ಅವ್ರು ಅಲ್ಲೇ ಹೋಗಿದ್ರು, ಅದ್ರ ಅಪೋಸಿಟ್ ಅಂಗಡಿಯಲ್ಲಿ ಪರಿಚಯದವ್ರದೈತೆ. ಹೋಗೋಣ. ಮೊನ್ನೆ ಅಂದ್ರೆ ನಮ್ಮ ಅಕ್ಕವ್ರಿಗೆ ಒಂದು ಮೊಬೈಲ್ ಕೊಡಿಸಿದೆ. ಆಲ್ಮೋಸ್ಟ್ ಒಂದು 2-3 ತಿಂಗಳೈತೆ ಅನ್ಕೋತೀನಿ ಅದು ಮೊಬೈಲ್ ಕೊಡಿಸಿ. ಅದೇ ಅಂಗಡಿಗೆ ಹೋಗೋಣ, ಕೇಳೋಣ ಸಿಗುತ್ತೇನಂತ. ಅದು ಹೆಸರು ಗೊತ್ತೈತಲ್ಲ ಮೊಬೈಲ್ದು? ಅಲ್ಲಿ ನಾವು ವಾಟ್ಸಪ್ ತೆಗಿಲ್ಲ, ಕಳ್ಸ ನೋಡೋ ನಂಬರಿಂದ. ನನ್ನ ಫೋನ್ ಐತಿಲ್ಲ, ಲಾಕ್ ತೆಗಿ, ವಾಟ್ಸಪ್ ಓಪನ್ ಮಾಡು. ಲಾಕ್ ಆಗಿರಲ್ಲ ನನ್ನ ಫೋನಿಗೆ. ದಿನ ಮಾಡು ಪಪ್ಪ. ಏನು ಪಾಯ್ಟಾಗಿ ಹೊಡಿಯೋದು, ಹೆಂಗೆ ಹೊಡಿಯೋದು ಗಾಡಿಗಳು? ಹೋಗೋಣ ಅಣ್ಣ. ಫ್ರೀದಾಗ ಚಾ ಕೊಡ್ತೀರೇಣ್ಣ ಅಣ್ಣ? ನೋಡೋರು ಅಣ್ಣ, ದಂಡಿಗರ ಹಾಕ್ಕೊಡ್ರಲ್ಲ ಗಾಡಿಗಳ ನಡು ರೋಡ್ನಾಗ ಹಾಕ್ಕೊಂಡ್ರೆ ಎಲ್ಲಿ ಹೋಗ್ಬೇಕು ಗಾಡಿಗಳು? ಅಣ್ಣ ಅವ್ನು ಹೆಡ್ ಹೋದ, ಯಾವಾಗ ಬುದ್ಧಿ ಬರ್ತೈತೆ ಇವ್ರಿಗೆ ಅಂತನ. ನಡು ರೋಡ್ನಾಗ ನಿಂತ್ಬಿಟ್ಟಾನ. ಆ ಕಡೆ ಮುಂದೆ ಹೋಗಲ್ಲ, ಹಿಂದೆ ಹೋಗಲ್ಲ. ಅದ್ರ ಬರೀ ಚಾ ಕುಡ್ಕೊ ಕೂತ್ಬಿಟ್ಟಾನ ಅಣ್ಣ ಬಂದು. ಕುಡಿಲಿ ಇಲ್ಲ ನಂಗಿಲ್ಲ, ಸೈಡ್ಗೆ ಹಾಕ್ಕೊಂಡ್ಬಿಟ್ಟ. ಗಾಡಿಗಳು ಹೋಗಕ್ಕೆ ಪಾಸ್ ಹಂಗೆ ಬೇಕಲ್ಲ. ಅವನ ರೋಡ್ ಹಿಡ್ಕೊಂಡು ಕೂತಾನ. ಬರ್ರಿ, ನಮ್ಮ ದೋಸ್ತ ರಾಜು ಅಣ್ಣಪ್ಪನವ್ರು ಕೂತಾನ ನೋಡ್ರಿ ಹೆಂಗೆ ಅವ್ನ ಅಂಗಡಿಯಾಗ.
ಇಲ್ಲಿ ಪೈಲ ಮೀಟ್ ಆಗುಂತಾಡ್ರಿ ರಾಜು ಬಾಯ್. ಅಣ್ಣೋ ರಾಜು ಬಾಯ್ ನಮಸ್ಕಾರ ದೊಡ್ಡ ಮಂದಿಗೆ. ನೋಡ್ರಿ ಬಿಜಿ ಆಗಿಬಿಟ್ಟಾರ ಫುಲ್. ತಡಿ ಹೋಗ್ಬಿಟ್ಟು ಬರ್ತೀವ. ಬರೋ ಹೋಗ್ರಣ, ಇಲ್ಲೇ ಹೋಗೋಣ ಬಾ ಇವನ ಅಂಗಡಿಯಾಗ. ಬನ್ನಿ ಗೈಸು, ಎಲ್ಲ ಮೊಬೈಲ್ ಅಂಗಡಿಯಲ್ಲಿ ಕೇಳ್ದು. ಅವರು 25,000 ರೂಪಾಯಿ ರೇಟ್ ಐತೆ ಮೊಬೈಲ್ದು. 8GB ರ್ಯಾಮ್ದು 256 ಇದ್ರದ್ದು. ಅದಕ್ಕೆ ನೋಡಿದ್ರೆ 26,000 ರೂಪಾಯಿಗೆ ತರಿಸ್ತಾರಂತೆ. ಅಂದರೆ ನಾಳೆ ಅದು ಇವತ್ತು ಅಲ್ಲಂತೆ. ಅದಕ್ಕೂ ಬರೀ ಆನ್ಲೈನ್ಗಿಂತ 1,50,000 ರೂಪಾಯಿ ಜಾಸ್ತಿ ಕೇಳ್ತವ್ರೆ ಆಫ್ಲೈನಲ್ಲಿ. ನಾವೇ ಅಂಗಡಿಗೆ ಹೋಗ್ಬಿಟ್ಟು ತೊಗೊಂಬಂದ್ರೂ ಸುಮ್ಮನೆ ಆನ್ಲೈನ್ದಲ್ಲಿ ಆರ್ಡರ್ ಮಾಡಿದ್ರೆ ಸಾಕಲ್ಲ. 25,000 ರೂಪಾಯಿಗೆ ಮನೆಯವ್ರಿಗೆ ಬಂದುಬಿಟ್ಟು ಕೊಟ್ಬಿಟ್ಟು ಹೋಗ್ತಾರೆ. ಒಂದು ವಾರ ತಡ ಆದರೂ ಪರವಾಗಿಲ್ಲ. 1,50,000 ರೂಪಾಯಿ ಜಾಸ್ತಿ ಆಗಿ ಕೊಡೋದು ಅಂತ ಅವನು. ಪರವಾಗಿಲ್ಲಪ್ಪ ಕೊಡಬೇಡ ಅಂತ ಹೇಳಿಬಿಟ್ಟಿದ್ದೀನಿ. ಬನ್ನಿ ಇವಾಗ ನಮ್ಮ ಗೊಬ್ಬರ ತೊಗೊಂಡ್ಬಿಟ್ಟು ಹೋಗಿಬಿಡೋಣ. ಏನಂತೀರ? ಎಲ್ಲೈತೆ ಅಂಗಡಿ? ಮುಂದೈತಿ. ಬನ್ನಿ ಗೈಸ್, ಸಿಗ್ತೀನಿ ಮತ್ತೆ. ಇದು APMC ಅಲ್ಲ ಇದು ಗೈಸ್. ಇವಾಗ ನಾವು APMC ಒಳಗಡೆ ಬಂದಿದ್ವಿ ಗೊಬ್ಬರ ತೊಗೊಳಕ್ಕೆ. ಅದು ಯಾವುದು ಮೆಕ್ಕೆಜೋಳಕ್ಕೆ. ಈ ಕಡೆ ಮೆಕ್ಕೆಜೋಳ ಅಂದ್ರೆ ಗೊತ್ತಾಗಲ್ಲ, ಗೊಂಜಾಳ ಅನ್ಬೇಕು. ಇದಲ್ಲ ಅಂಗಡಿ ಮುಂದೈತೇನ? ಶಿವಶಂಕರ್ ಕೃಷಿ ಸೇವಾ ಕೇಂದ್ರ. ಏನೇನು ತೊಗೊಳತ್ತಿ ತೊಗೊಂಡ್ಬಿಡು, ತೊಗೊಂಡು ಹೋಗ್ಬಿಡು. ನಾವು 20 ತೊಗೊಂಡ ನೋಡಿ ಫಸ್ಟಿಗೆ. ಹಾಂ 15 ತೊಗೊಂಗಾರ ಕೇಳ್ಬಿಡು. ನಮಗೂ ಗೊತ್ತಿಲ್ಲ ಔಷಧ. ಅಣ್ಣ ಔಷಧ ಕೊಟ್ರಲ್ಲ ಗೊಂಜಾಳಕ್ಕೆ ಒಂದು 20 ಹಾಕಿದ್ದು. ಹಾಂ ಇದ ಫಸ್ಟ್ ನೋಡಿ. ಎಷ್ಟೈತೆ ರೀ ರೇಟ? ಹಾಂ ಕೊರೋಜ. ಹಾಂ ಕೊರೋಜ ಹಾಕೋ 20 ಪಂಪಿಂದ್ರಿ. 3 ಎಕರೆ ಸಾಲದೈತ್ರಲ್ಲ ಅಣ್ಣ. ಮತ್ತೆ ಎಷ್ಟು ಬೇಕ್ರಿ? 3 ಎಕರೆಗೆ ಅಂದ್ರೆ 30. ಹಾಂ 3 ಎಕರೆ ಐತಿ. ಕೆಳಗೈತ್ರಿ ಪೂರಾ. ಎಷ್ಟೈತೆ ನೋಡ್ರಿ ಸಾಲದೈತ್ರಿ. 20 ಟಾಕಿ ಹಾಕ್ಬೋದ್ರಿ. ಎಕರೆ 6-7 ಹತ್ತೈತೇನ್ರಿ? ಸ್ವಲ್ಪ ಅಂಗಳು ಐತೆ. ಹೌದ್ರಿ. ನೋಡ್ರಿ ಗೈಸ್, ಅವಾಗ ರೈತರನ್ನ ಕೇಳ್ತು ಬರೀ ಹೇಳ್ತಾರೆ. ಹ್ಞೂ ಹಾಂ ಹಾಂ 2 ಶೇರ್ ಹಾಕೋದೇನ್ರಿ? ಕಂಪ್ನಿ ಬೇರೆ ಬೇರೆ ಐತೇನ್ರಿ? ಯಾವ ತೊಗೊಳ್ದು? ಇದು ಟಕ್ಕೆ ಆತೈತ್ರಿ? 25 ಆತೈತ್ರಿ. ಒಂದು ಪಂಪಿಗೆ ಎಷ್ಟು ಹಾಕೋದ್ರಿ ಇದು? 6 ml. ಇಲ್ಲ ಒಮ್ಮೆಗೆ ಕಲಿಸ್ಬಿಟ್ಟು ಹಾಕ್ಬೋದ್ರಲ್ಲ. ಅಂದ್ರೆ 25 ಲೀಟ್ರ್ನ್ಯಾಗ ನೀರ್ನಾಗ ಹಾಕ್ಬಿಟ್ಟು ಕಲಿಸಿ ಪಂಪಿಗೆ. ಹಾಂ ಹಾಂ ಇದಕ್ಕೆ ರೀ ಎಷ್ಟೈತೆ ರೇಟ್ ಅದ್ರಿ? 1100. ಇನ್ಯಾಗ ಫೋನ್ ಮಾಡೋಣ ನಮ್ಮ ಫೋನ್ಲಿ ಹಾಕಂತೇಳಿ. ಇನ್ಯಾಗ ಇದಿಷ್ಟಕ್ಕೆ ಕೊರಗಜನ ಅದು ಆರ್ಮಿ ಐತೈತೆ ನೋಡ್ಸಿ ಕೇಳ್ತಗೋ. ಹಾಂ ಫೋನ್ ಮಾಡಿ ಹೇಳು. ಎಷ್ಟು? 150 ml ಅಂತ ಕೈತಿದ್ದು. ಎಷ್ಟು? 1100 ರೂಪಾಯಿ ಐತೇನ್ರಿ? ಹ್ಞೂ ಆ ಪ್ಯಾಕೆಟ್ ಸೀಲ್ ಹೊಡೆದ್ರಲ್ಲ ಮತ್ತೆ. ಹಂಗೇನ್ರಿ? ಹಾಂ ಹಾಂ 1200. ಇದು ಐತ್ರಲ್ಲ ಇದು ಭುಜಾನ ಮತ್ತೆ ರೀ. ಇದು 6 ml ಅಂದ್ರೆ ಇಟ್ಟು ಹಾಕೋದೇನ್ರಿ? ನಮಗೂ ಗೊತ್ತಿಲ್ಲ ಅದಕ್ಕೆ ಸುಮ್ಕ. ಹಾಂ 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 ಗಟ್ಟಿ ಇರ್ತೈತೇನ್ರಿ? ಹಾಂ 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 ನಾವು ಮೊದಲು ಮಾಡಿ ಹೋಗಿದ್ವಿ ಕರೆ. ಈಗೆಲ್ಲ ಮರ್ತು ಬಿಟ್ಟಿವಿ. ಈಗ ಮತ್ತೊಮ್ಮೆ ಚಲೋ ಮಾಡಿದ್ವಿ. ಹಾಂ ಇದೇ ಬ್ಲಾಗ್ ಮಾಡಿದ್ರಿ. ಇದೇ ಬ್ಲಾಗ್ ಮಾಡತ್ತೀರಿ. ಪೈಲ ಬೇರೆ ಡೆಲಿವರಿ ಫೀಲ್ಡ್ ಮಾಡ್ತಿದ್ವಿ ರೀ ಬೆಂಗ್ಳೂರಿನಾಗ. ಈಗ ಹೊಲ್ದಾಗ ಬಂದು ಮಾಡತ್ತೀರಿ. ನಾವು ಹೊಲ್ದಾಗಿಂದ ಚಲೋ ಮಾಡಿದ್ವಿ. ಔಷಧ ಹೊಡಿಯೋದು ಅದೇ ಹೊಡಿಯೋದು. ಇಲ್ಲ ನನ್ಗವ್ರಿ ಇಲ್ಲೇ ಔಜಿಕರ್ ಮಠ ಐತ್ರಲ್ಲ. ಹಾಂ ಮಾಡಿ ಬಂದಿದ್ರಲ್ಲ ಅವ್ರು 3 ಮಂದಿ ಬಂದಿದ್ರಲ್ಲ ಸಂಜೆ ಮಾಡ್ರಿ. ರಾಹುಲ್ ಅಣ್ಣ ಮತ್ತೆ ಬಂದಿದ್ದು 3 ಮಂದಿ ಬಂದಿದ್ರಿ. ನಾವು 3 ಮಂದಿ ಸಂಜೆ ಮಾಡಿ ಬಂದಿದ್ವಿ ರೀ. ನಾವು ಮತ್ತು ರಾಹುಲ್ ಅಂತ ಅವ್ರು ಪರಿಚಯ ಅದಾರಲ್ಲ. 1200 ಅಂತ. ಹಾಂ ಏನು ರೀ ಇದರಲ್ಲೇ ಹಳಬ್ರು ತೋಟ್ರಿ? ಹೌದ್ರಿ. ನಮ್ದು ಹಳಬ್ರು ತೋಟ ಇದು ಔಜಿಕರ್ ಮಾಡೋದು ಕೆಳಗೈತ್ರಲ್ಲ ಅಲ್ಲೇ ರೀ ನಮ್ದು ಕಿರಿ ಅಂತಕ್ರಿ. ಹ್ಞೂ ಏನಂತ? ಹಾಂ
ಹಾಕಲ್ಲ ಇದನ್ನ ಹಾಕೋದೈತ್ರಿ ಇನ್ನು SRJ ಕನ್ನಡಿಗ ಅಂತ ಐತೆ ನೋಡ್ರಿ ಅಣ್ಣ ರೀ ಯೂಟ್ಯೂಬ್ ರೀ SRJ ಕನ್ನಡಿಗ ಅಂತ ಐತೆ ನೋಡ್ರಿ ಯೂಟ್ಯೂಬ್ SRJ ಕನ್ನಡಿಗ ಅಲ್ಲೇ ಮ್ಯಾಗ ಬಂತು ನೋಡ್ರಿ ಈಗ ಬರೀ ಹೊಲ್ದಾಗಿಂದ ಮಾಡ್ಕೊತ ಹೋಗೋದೈತ್ರಿ ವಿಡಿಯೋ ಇದಷ್ಟ ಮತ್ತೆ ಬೇರೆ ಯಾವ್ದು ಐತೇನ್ರಿ ಔಷಧ ಬಂದಣ ತಡ್ರಿ ಗೈ ಸಿಗ್ತೀನಿ ಗೈ ಇದೊಂದು ತೊಗೊಂಡ್ಬಿಟ್ಟಿದ್ವಿ ಪ್ಯಾಕೆಟು ಇದೊಂದು 160 ರೂಪಾಯಿ ಅಂತ ಇದಕ್ಕೆ ನಮ್ಮ ಅಣ್ಣವ್ರು ಹೇಳ್ರು ತೊಗೊಂಡ್ಬಿಟ್ಟಿವಿ ಇದು 19 ಅಂತಾರೆ ಇದು ಅಂದರೆ 25 ಲೀಟ್ರಿಗೆ ಎರಡು ಕೂಡಿಸಿ ಮಿಕ್ಸ್ ಮಾಡಿ ಹಾಕೋದು ಹಾಂ ರೀ ಹಾಂ ಹಾಂ ನಿಮ್ಮ ನಂಬಿಟ್ಟು ಹೋಗ್ಯಾತೀವಿ ರೀ ಹೊಡಿ ಸರಿ ಔಷಧ ಹೊಡಿಯವ್ರಿ ನೋಡಿ ಹೆಂಗೆ ಬರ್ತೈತೆ ರೀ ಇದು ಒಮ್ಮೆಲೆ ಒಂದು ಬಕೆಟ್ನಾಗ ಮಿಕ್ಸ್ ಮಾಡ್ರೆ ನಡಿತೈತ್ರಲ್ಲ ಒಂದು ಬಕೆಟ್ನಾಗ ಒಂದು 25 ಲೀಟ್ರ್ ಕ್ಯಾನ್ಯಾಗ ಬಾಟಲ್ನಾಗ ಇದ್ರಾಗ ರೀ ಬರಡ್ಯಾಗ ಇಟ್ಬಿಟ್ಟು ಮಾಡ್ರೆ ನಡೀತೈತಿ ಹಾಂ ಒಂದೊಂದು ಲೀಟ್ರ್ ಕರೆಕ್ಟಲ್ಲ ಬರೀ ಗೈಸ್ ಇದೊಂದು ತೊಗೊಂಡಿನಿ ಇದ್ರ ಬಗ್ಗೆ ನೆಕ್ಸ್ಟ್ ವೀಡಿಯೋ ಮಾಡೋಣ ಯಾವ ಥರ ರಿವ್ಯೂ ಏನು ಬರ್ತೈತೆ ಗೊತ್ತಿಲ್ಲ ಹೊಡಿಯೋ ಮುಂದೆ ವಿಡಿಯೋ ಮಾಡು ಗೈಸ ಏನು ಹೊಡಿಯೋ ಮುಂದೆ ಔಷಧ ಹಂಗೆ ಹೇಳ್ತು ಬರೋ ಸೌಕರ್ನೇ ನೀ ಬೇರೆ ಥರ ತಿಳ್ಕೊತಾರೆ ಮಂದಿ ಹೋಗೋಣ ಇನ್ನು ಬನ್ನಿ ಗೈಸ್ ಪ್ಯಾಟ್ಯಾಗಟ್ಟು ಹೋಗೋಣ ಏನ್ರ ತೊಗೊಂಡು ಬರ್ತೀರ ಅಣ್ಣ ರೀ ಹಾಂ ರೀ ಬರ್ತೀರಿ SRJ ಕನ್ನಡಿಗ ಅಂತ ಐತೆ ನೋಡ್ರಣ್ಣ SRJ ಕನ್ನಡಿಗ ಅಂತ ಯೂಟ್ಯೂಬ್ ಚಾನಲ್ ಬರ್ರಿ ಗೈಸ ಇವಾಗ ಔಷಧ ಅಂತ ತೊಗೊಂಡಿವಿ ಅಣ್ಣ ಮಾಡೋದ ಮೊಬೈಲ್ ತೊಗೊಳಕ್ಕೆ ಆಗಲಿಲ್ಲ ಪಂಪು ಇಲ್ಲೇ ಬರ್ತಾ ಅಂತ ಹೇಳಾರು ಒಂದೇ ಕಡೆ ತೊಗೊಳ್ ಚಲೋ ಹೆಂಗಂತೀರಿ ಗಿಂಪ ಅದ ಬರ್ರಿ ನಾ ಆಮೇಲೆ ಸಿಗ್ತೀನಿ ಮತ್ತೆ ಇಲ್ಲಾರಿ ಈ ವಿಡಿಯೋ ಇಲ್ಲಿಗೆ ಏನು ಮಾಡ್ತೀನಿ ಕುಮಾರನ ಮನೆಗೆ ಬಿಟ್ಟು ಹೋಗ್ತಾ ಇರೋದು ಅಷ್ಟೇ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಟಾಟಾ ಬಾಯ್